ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಸಾವಿರಾರು ರೈತರ ಜೊತೆಗೆ ಪ್ರತಿಪಕ್ಷ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಸುವರ್ಣ ವಿಧಾನಸೌಧದ ಮುತ್ತಿಗೆ ಚಲೋ ಆರಂಭ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸುವರ್ಣ ವಿಧಾನಸೌಧ ಮುತ್ತಿಗೆ ಚಲೋ ಆರಂಭವಾಗುತ್ತೆ. ಪ್ರತಿಭಟನಾ ಸ್ಥಳದ ಸುತ್ತ ಭಾರೀ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಳಗಾವಿ ಓಲ್ಡ್ ಪಿಬಿ ರಸ್ತೆಯಲ್ಲಿ ಪೊಲೀಸರ ಸರ್ಪಗಾವಲು ಕಂಡುಬರ್ತಾ ಇದೆ. 500 ಸಿಬ್ಬಂದಿಗಳು, 14 ಕೆಎಸ್ಆರ್ಪಿ ತುಕಡಿ, ವಾಟರ್ ಜೆಟ್ ವಾಹನಗಳು, ಕ್ವಿಕ್ ರೆಸ್ಪಾನ್ಸ್ ಟೀಮ್, 9 ಡ್ರೋನ್ ಕ್ಯಾಮೆರಾಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಬಳಿಯೇ ತಡೆಯೋದಕ್ಕೆ ಪೊಲೀಸರು ಸಜ್ಜಾಗ್ತಾ ಇದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲೇ ವಿಪಕ್ಷ ನಾಯಕರನ್ನ, ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಅಂತ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಮೂಲಕವಾಗಿ ಪ್ರತಿಭಟನೆಯನ್ನ ಆರಂಭದಲ್ಲೇ ಹತ್ತಿಕ್ಕೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ಪ್ರತ್ಯಕ್ಷ ವರದಿ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೇಳಿ. ಬೆಳಗಾವಿ ಚಳಿಗಾಲ ಅಧಿವೇಶನ 2ನೇ ದಿನ ಇವತ್ತು ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಒಂದು ಬೃಹತ್ ಮುತ್ತಿಗೆ ಹಾಕಲಿದೆ. ರೈತ ಪರವಾಗಿ ಒಂದು ಹೋರಾಟವನ್ನು ಬಿಜೆಪಿ ಆಯೋಜಿಸಿದೆ. ಅದು ಬಿಜೆಪಿಯ ಮುತ್ತಿಗೆ ಹೋರಾಟವನ್ನು ತಡೆಯೋದಕ್ಕೆ ಪೊಲೀಸರು ಕೂಡ ಸನ್ನದ್ಧರಾಗಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀಗ ಏನು ಪ್ರಮುಖವಾಗಿ ಬೆಳಗಾವಿಯ ಏನು ಸುವರ್ಣ ವಿಧಾನಸೌಧ ಬಳಿ ಇರತಕ್ಕಂಥ ಅಲಾರ್ವಾಡಿ ಕ್ರಾಸ್ ಏನಿದೆ, ಇಲ್ಲಿಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಏನು ಡಿಸಿಪಿ ನಾರಾಯಣ್ ಬರ್ಮನಿ ನೇತೃತ್ವದ ಅಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಲಾರ್ವಾಡ್ ಕ್ರಾಸ್ ಬಳಿ ಇರತಕ್ಕಂಥ ಮಾಲಿನಿ ಸಿಟಿಯಲ್ಲಿ ಒಂದು ಬಿಜೆಪಿ ಬೃಹತ್ ಸಮಾವೇಶ ನಡೆಯುತ್ತೆ. ಬಿಜೆಪಿ ರೈತ ಮೋರ್ಚಾದಿಂದ ಏನಂದ್ರೆ 20,000 ರೈತರನ್ನ ಕರ್ಕೊಂಡ್ಬಂದು ಮುತ್ತಿಗೆ ಹಾಕ್ತೇವೆ ಅನ್ನೋಂಥ ಒಂದು ಮಾತನ್ನು ಕೂಡ ಬಿಜೆಪಿ ನಾಯಕರು ಹೇಳಿರ್ತಕ್ಕಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರ್ಬೋದು, ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, ಜೊತೆಗೆ ಬಿಜೆಪಿಯ ಹಲವಾರು ನಾಯಕರು ಕೂಡ ಒಂದು ಇಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖವಾಗಿ ಏನು ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳಾಗಿರ್ಬೋದು, ರಾಜ್ಯದ ರೈತರ ಸಮಸ್ಯೆಗಳಾಗಿರ್ಬೋದು, ಈ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಮುತ್ತಿಗೆಗೆ ಆಗಲೇ ಬಿಜೆಪಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬಿಜೆಪಿಯ ರೈತ ಮೋರ್ಚಾದ ಕಾರ್ಯಕರ್ತರ ಮುಖಂಡರನ್ನು ಕರ್ಕೊಂಡು ಬರುವಂತ ಒಂದು ಜವಾಬ್ದಾರಿಯನ್ನ ಸ್ಥಳೀಯ ಶಾಸಕರಿಗೆ, ಹಾಲಿ ಮಾಜಿ ಶಾಸಕರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಏನಂದ್ರೆ ಏನು ಇಲ್ಲಿ ಕೂಗಳತೆ ದೂರದಲ್ಲಿರ್ತಕ್ಕಂಥ ಒಂದು ಏನು ಮಾಲಿನಿ ಸಿಟಿ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ. ಸಮಾವೇಶದ ಬಳಿಕ ಏನಂದ್ರೆ ಆ ಒಂದು ಪಾದಯಾತ್ರೆ ಮೂಲಕ ಸುವರ್ಣ ವಿಧಾನಸೌಧ ಮುತ್ತಿಗೆ ಹೋರಾಟ ಆರಂಭಗೊಳ್ಳುತ್ತೆ. ಈ ಒಂದು ಹೋರಾಟವನ್ನ ಅಲಾರ್ವಾಡ್ ಕ್ರಾಸ್ ಬ್ರಿಡ್ಜ್ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ ನಾನು ತೋರಿಸ್ತಾ ಇದ್ದೀನಿ, ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಒಂದು ಸಾಗೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದನ್ನು ತಡೆಯೋದಕ್ಕೆ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಪೊಲೀಸ್ ಮಾಡ್ಕೊಂಡಿದ್ದಾರೆ. ಇಲ್ಲೇ ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಸುವರ್ಣ ವಿಧಾನಸೌಧವನ್ನ ಮುತ್ತಿಗೆ ಹಾಕಲು ಅವಕಾಶ ಕೊಡಲ್ಲ ಅನ್ನೋ ಮಾತನ್ನು ಪೊಲೀಸ್ ಹೇಳ್ತಾ ಇದ್ದಾರೆ. ಸರ್, ಯಾವ ರೀತಿ ಮುತ್ತಿಗೆ ಹೋರಾಟ? ಭದ್ರತೆ, ಸಾಕಷ್ಟು ಭದ್ರತೆ, ಎಲ್ಲ ರೀತಿಯಿಂದಲೂ ಕೂಡ ಭದ್ರತೆ ನಮ್ಮ ಮಾನ್ಯ ಎಡಿಜಿ ಲಂಡೋ ಸಾಹೇಬರ ಸೂಚನೆಯಂತೆ ಮಾನ್ಯ ಪೊಲೀಸ್ ಕಮಿಷನರ್ ನಿರ್ದೇಶನದ ನೇತೃತ್ವದಾಗ ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ನಿಷೇಧಾಜ್ಞೆ ಜಾರಿ ಮಾಡಿದರೆ ಸುವರ್ಣಸೌಧ ಮುತ್ತಿಗೆ ಅವಕಾಶ ಕೊಡ್ತೀರಾ? ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ್ಕೆ ಅವಕಾಶ ಕೊಡ್ತೀರಾ? ಇಲ್ಲ, ಯಾವುದು ವೈಲೇಷನ್ ಮಾಡ್ಲಿಕ್ಕೆ ಕೊಡೋದಿಲ್ಲ. ನಿಷೇಧಾಜ್ಞೆ ಜಾರಿ ಇದೆ. ಅದನ್ನ ನಿಷೇಧಾಜ್ಞೆ ಇದು ಮಾಡ್ಲಿಕ್ಕೆ, ಮುತ್ತಿಗೆ ಹಾಕ್ಲಿಕ್ಕೆ ತೊಂಟಾಗ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇವಿಷ್ಟು ಏನಂದ್ರೆ ಡಿಸಿಪಿ ನಾರಾಯಣ್ ಬರ್ಮನಿ ಸರ್ ಹೇಳುವಂತ ಮತ್ತು ಪ್ರಮುಖವಾಗಿ ಏನು ಬೆಳಗಾವಿ ಚಳಿಗಾಲ ಅಧಿವೇಶನ 2ನೇ ದಿನ ಏನು ಪ್ರಮುಖವಾಗಿ ಬಿಜೆಪಿಯ ಒಂದು ಹೋರಾಟ ಏನು ಯಾವುದೇ ಕಾರಣಕ್ಕೂ ಸುವರ್ಣ ವಿಧಾನಸೌಧ ಮುತ್ತಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಒಂದ್ ವೇಳೆ ಸುವರ್ಣ ವಿಧಾನಸೌಧ ಮುತ್ತಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಮುಂದಾದ್ರೆ ಅವರನ್ನು ನಾವು ಇಲ್ಲಿ ಪ್ರಿವೆಂಟಿವ್ ಆಗಿ ಏನು ವಶಕ್ಕೆ ಪಡಿತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.